ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಅಭ್ಯರ್ಥಿಗಳೇ. ಹಿಂಗೆ ಬನ್ನಿಪ್ಪ ಅಂದರೆ ಏನರ ಒಂದು ವಿಶೇಷ ಮಾಹಿತಿ ಅಂತಂದಿರ್ತೀನಿ. ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ಯಾವುದೇ ರೀತಿ ಪರೀಕ್ಷೆ ಇಲ್ಲ, ಫಿಸಿಕಲ ಮೆಡಿಕಲ ಫೈನಲ್ ಸಿಲೆಕ್ಷನ 10ನೇ ತರಗತಿ ಪಾಸಾದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಹಾಗಾದರೆ ಸರ್ ಅದು ಯಾವ್ದು ಹುದ್ದೆ ಅಂತ ಕೇಳ್ತೀರಾ? ಹಾಗಾದರೆ ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಂತೀರಿ ಅಂಥವರೆಲ್ಲ ಲೈಕ್ ಮಾಡಬೇಕು. ಆಮೇಲೆ ನಿಮ್ಗೆ ಏನಾದರೂ ಅನಿಸಿದ್ರೆ ನೀವು ಕಮೆಂಟನ್ನು ಮಾಡಬೇಕು. ನಿಮ್ಮ ಪರ್ಸೆಂಟೇಜ್ ಎಷ್ಟೈತೆ ಅನ್ನೋದನ್ನು ಸಹಿತ ಕಮೆಂಟ್ ಮಾಡಬೇಕು. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸು ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಬೇಕು. ಹಾಗಾದರೆ ಅಭ್ಯರ್ಥಿಗಳೇ, ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ನೋಡ್ತಾ ಇದ್ರಿ ಇಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಇಲ್ಲಿ ನೋಡ್ತಾ ಇದ್ರಿ ಅಂದ್ರೆ ಫಾರೆಸ್ಟ್ನಲ್ಲಿ ಇಲ್ಲಿ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಫಾರೆಸ್ಟ್ ಅರಣ್ಯ ಇಲಾಖೆಯಲ್ಲಿ ಇಲ್ಲಿ ಅರ್ಜಿಯನ್ನು ಕರೆದಾರೆ. ಹಾಗಾದರೆ ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದ್ರೆ 750 ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡ್ಯಾರ. ಇಲ್ಲಿ ವಿದ್ಯಾರ್ಥಿ ಏನಪ್ಪ ಅಂದ್ರೆ 10ನೇ ತರಗತಿ ಪಾಸ್ ಮಾಡಿದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಇದು ಭಾಳ ಪೇಜ್ ಅದ, ಟೋಟಲ್ ಭಾಳ ಪೇಜ್ ಅದ. ಎಲ್ಲ ತೋರಿಸೋದು ಎಲ್ಲ ಅಂದರೆ ಯಾವ ವಿಭಾಗ ಎಟ್ಟೆಟ್ಟು ಹುದ್ದೆಗಳದಾವೆ ಎಲ್ಲ ಕ್ಲಿಯರ್ ಆಗ್ಯದ ಮಾಹಿತಿ. ಆದರೆ ಇದನ್ನೆಲ್ಲ ಹೇಳ್ಕೊತ ಹೋದ್ನಿಪ್ಪ ಅಂದ್ರೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡಂಗೆ ಆಗ್ತದೆ. ಅಂದರೆ ಕಡಿಮೆ ಅಂದರೆ 25ರಿಂದ 30 ನಿಮಿಷ ಹೋಗ್ತದೆ. ಅಷ್ಟು ಟೈಮನ್ನು ತೆಗೆದುಕೊಳ್ಳೋದು ಬೇಡ. ನೇರವಾಗಿ ವಿಷಯವನ್ನು ಹೇಳ್ತೀನಿ, ಆಮೇಲೆ PDF ಬಗ್ಗೆನೂ ಸಹಿತ ನಿಮ್ಗೆ ಮಾಹಿತಿಯನ್ನು ನೀಡ್ತೀನಿ. ಹಾಗಾದರೆ ಅಭ್ಯರ್ಥಿಗಳೇ, ಒಟ್ಟು ಹುದ್ದೆಗಳು ಎಷ್ಟು ಕರೆದಾರಪ್ಪ ಅಂದರೆ 750 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡ್ಯಾರ. ಅದು 10ನೇ ತರಗತಿ ಪಾಸ್ ಆದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿಯನ್ನು ಕರೆದಾರೆ. ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕಕ್ಕೆ 50 ಹುದ್ದೆಗಳಿದಾವೆ, ಉಳಿದು ಎಲ್ಲ 700 ಹುದ್ದೆಗಳು ಉಳಿದಕ್ಕೆ ಸಂಬಂಧಪಟ್ಟಂಗೆ ಇದಾವೆ. ಆಮೇಲೆ ಇಲ್ಲಿ ಯಾವ ರೀತಿ ಇದಾವೆ ಅಂದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ, ಆಮೇಲೆ ಯಾವ್ಯಾವ ವೃತ್ತದಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಅಂತಕ್ಕಂಥದ್ದು ಇಲ್ಲಿ PDF ಸಂಪೂರ್ಣ ಮಾಹಿತಿ ಅದ. ನಿಮ್ಗೆ ಆಮೇಲೆ ನಾನು ತೋರಿಸ್ತೀನಿ, ಸಂಪೂರ್ಣ ಮಾಹಿತಿ ಅದ. ಅಲ್ಲಿ ನೋಡಿಕೊಂಡು ನೀವು ಯಾವ ಜಿಲ್ಲೆಗೆ ಹಾಕ್ತೀರಿ, ನೀವು ಬೇಕಾದ ಜಿಲ್ಲೆ ಹಾಕ್ಬೋದು ರೀ. ಕರ್ನಾಟಕದ ಬೇಕಾದ ಜಿಲ್ಲೆಗೆ ನೀವು ಅರ್ಜಿ ಹಾಕಲಿಕ್ಕೆ ನಿಮ್ಗೆ ಅವಕಾಶ ಅದ, ನಿಮ್ಗೆ ಗೊತ್ತಿರಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನಿಮಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಇಬ್ಬರಿಗೂ ಅದ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಇಲ್ಲಿ ಮಹಿಳೆಯರಿಗೆ ವೇಕೆನ್ಸಿ ಬೇರೆ, ಪುರುಷರಿಗೆ ವೇಕೆನ್ಸಿ ಬೇರೆ ಅಂತ ಮಾಡಿಲ್ಲ. ಒಟ್ಟು 750 ಸೀಟ್ ಅದಾವೆ ರೀ. ಇದ್ರಾಗ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಫೈನಲ್ ಕಟ್ಟಪ್ಪ ಫೈನಲ್ ಮೆರಿಟ್ ಏನಪ್ಪ ಅಂದ್ರೆ ಸೇಮ್ ನಿಲ್ತದೆ. ಇಲ್ಲಿ ಯಾರಿಗೂ ಹೆಚ್ಚು ಕಮ್ಮಿ ಆಗೋದಿಲ್ಲ, ಸೇಮ್ ನಿಲ್ತದೆ. ಅದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಯಾವಾಗಿಂದ ಪ್ರಾರಂಭ ಆಕ್ಕವು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, 1/8/2026ರಿಂದ 31/8/2026 ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ, ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮ್ಗೆ ಟೈಮ್ ಅದ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನೀವು ಫೀಸ್ ಕಟ್ಟಕ್ಕೆ ಸಹಿತ ಟೈಮನ್ನು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಾರೆ. ಎಲ್ಲಿ ತನ ಅಂದ್ರೆ 2/9/2026 ನೀವು ಅಪ್ಲಿಕೇಶನ್ ಫೀಸನ್ನು ಕಟ್ಟಲಿಕ್ಕೆ ನಿಮ್ಗೆ ಅವಕಾಶ ಅದ. ಅದೇ ರೀತಿಯಾಗಿ ಜನರಲ್ಲ ಮತ್ತು OBC ಅಭ್ಯರ್ಥಿಗಳಿಗೆ ಎಷ್ಟೈತಪ್ಪ ಅಂದ್ರೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅದ. ಮಹಿಳೆಯರಿಗೆ ಮತ್ತು ತೃತೀಯ ಲಿಂಗದವ್ರಿಗೆ ಎಷ್ಟೈತಪ್ಪ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅದ. ಇದು ಆನ್ಲೈನ್ ಮುಖಾಂತರನ ಅರ್ಜಿ ಹಾಕಬೇಕು, ಆಫ್ಲೈನ್ ಅಲ್ಲ, ಆನ್ಲೈನ್ ಮುಖಾಂತರ ಹಾಕಬೇಕು. ನಿಮ್ಮ ಸಮೀಪದ ಏನಪ್ಪ ಅಂದರೆ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿಸಿಂದ ಅಪ್ಲಿಕೇಶನ್ನ ಹಾಕಿರಿ. ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೇಳ್ಬೋದು, ಸರ್ ನಮ್ಗೆ ಡಾಕ್ಯುಮೆಂಟ್ ಏನೇನು ಬೇಕು ಅಂತ ಕೇಳ್ಬೋದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಮೊದಲನೇದು ಏನಪ್ಪ ಅಂದರೆ SSLC ಮಾರ್ಕ್ಸ್ ಕಾರ್ಡ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ನೀವು ಕನ್ನಡ ಮಾಧ್ಯಮ ಓದಿದ್ರಪ್ಪ ಅಂದ್ರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ, ಆಮೇಲೆ ಹಳ್ಳಿಗಳಲ್ಲಿ ನೀವು ವ್ಯಾಸಂಗ ಶಾಲೆ ಕಲ್ತಿರಪ್ಪ ಅಂದ್ರೆ ಗ್ರಾಮೀಣ ಸರ್ಟಿಫಿಕೇಟ, ಆಮೇಲೆ ಕಾಸ್ಟ್ ಇನ್ಕಮ್, ಇಷ್ಟು ಇಂಪಾರ್ಟೆಂಟ್ ಸರ್ಟಿಫಿಕೇಟ್ ಇರ್ತಾವೆ. ಇವು ಡಾಕ್ಯುಮೆಂಟ್ ತೊಗೊಂಡು ನೀವು ಏನು ಮಾಡಬೇಕಪ್ಪ ಅಂದ್ರೆ ಅಪ್ಲಿಕೇಶನ್ನ ಹಾಕಬೇಕು. ಹಾಗಾದರೆ ಕೇಳ್ಬೋದು, ಸರ್ ವಯಸ್ಸಿನ ಮಿತಿ ಎಷ್ಟೈತೆ ಅಂತ ಕೇಳ್ಬೋದು. 18 ವಯಸ್ಸು ಕಂಪ್ಲೀಟ್ ಆದವ್ರು ಅಪ್ಲಿಕೇಶನ್ ಹಾಕಬೇಕು. 18 ವಯಸ್ಸು ಒಳಗಡೆ ಇದ್ದವ್ರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರಲಿ ಏನೈತಪ್ಪ ಅಂದರೆ OBC ಅಭ್ಯರ್ಥಿಗಳಿಗೆ, ಆಮೇಲೆ ಜನರಲ್ದವ್ರಿಗೆ ಏನಪ್ಪ ಅಂದ್ರೆ 18ರಿಂದ 32 ವಯಸ್ಸದ. ST ಆಮೇಲೆ ಪ್ರವರ್ಗ 1ದವ್ರಿಗೆ 18ರಿಂದ 33 ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು. ಆಮೇಲೆ ನಿಮ್ಗೆ ಗೊತ್ತಿರಲಿ, ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟೈತಪ್ಪ ಅಂದ್ರೆ 163 ಸೆಂಟಿಮೀಟ್ರ್. ಆರ್ಮಿ ಹೊಕ್ಕನಂದ್ರೆ 166 ಬೇಕು ರೀ. ಸೆಂಟ್ರಲ್ ಪೊಲೀಸ್ ಹಾಕನಂದ್ರೆ SSC ಒಳಗೆ 170 ಮೇಲೆ ಬೇಕು. ಆದರೆ ಫಾರೆಸ್ಟ್ನಾಗ ಒಳ್ಳೆಯ ಅವಕಾಶ ಅದ. 163 ಸೆಂಟಿಮೀಟ್ರ್ಗಿಂತ ಕಡಿಮೆ ಇದ್ದಂಥವ್ರು ಅರ್ಜಿ ಹಾಕ್ಬೋದು. ಅದೇ ರೀತಿಯಾಗಿ ಬುಡಕಟ್ಟು ಜನಾಂಗದವ್ರಿಗೆ ಎಷ್ಟೈತಪ್ಪ ಅಂದ್ರೆ 152 ಸೆಂಟಿಮೀಟ್ರ್ಗಿಂತ
ಹೆಚ್ಚಿಗೆ ಇದ್ದಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ ಎದೆ ಸುತ್ತಳತೆ ಇರ್ತೈತಿ, ಇಲ್ಲಿಯೂ ಎಷ್ಟಪ್ಪ ಅಂದರೆ 81ರಿಂದ ವಿಸ್ತಾರ ಮಾಡಿದಾಗ 86 ಸೆಂಟಿಮೀಟರ್ ಆಗಬೇಕು. ಆಮೇಲೆ ಮಹಿಳಾ ಅಭ್ಯರ್ಥಿಗಳಿಗೆ ಒಳ್ಳೆಯ ಅವಕಾಶ. ಸರ್ ನನ್ನ ಹೈಟ್ ಕಡಿಮೆ ಇದೆ, ಆರ್ಮಿ ಹೋಗಲಿಕ್ಕೆ ಆಗ್ತಾಯಿಲ್ಲ, ಪೊಲೀಸ್ ಆಗಲಿಕ್ಕೆ ಆಗ್ತಾಯಿಲ್ಲ ಅನ್ನೋವಂಥವ್ರಿಗೆ ಒಳ್ಳೆಯ ಅವಕಾಶ. ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟೈತಪ್ಪ ಅಂದರೆ 150 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು. ಹಾಗಾದರೆ ತೂಕ ಎಷ್ಟಿರ್ಬೇಕಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳದು 40 kgಕ್ಕಿಂತ ಹೆಚ್ಚಿಗೆ ತೂಕ ಇರಬೇಕು. ಅದೇ ರೀತಿಯಾಗಿ ನೋಡಿರಿ, ಪುರುಷ ಅಭ್ಯರ್ಥಿಗಳಿಗೆ ರನ್ನಿಂಗ್ ಎಷ್ಟಿರುತ್ತಪ್ಪ ಅಂದ್ರೆ 100 ಮೀಟರ್ ರನ್ನಿಂಗ್ ಇರ್ತದೆ. 8 ಸೆಕೆಂಡ್ನಾಗ ಓಡಬೇಕಂದ್ರೆ 15 ಸೆಕೆಂಡ್ನಾಗ ಓಡಿ ಮುಗಿಸ್ಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಏನೈತಪ್ಪ ಅಂದ್ರೆ 100 ಮೀಟರ್ ರನ್ನಿಂಗ್ ಅದ, ನಿಮಗೆ ಟೈಮ್ ಎಷ್ಟೈತಪ್ಪ ಅಂದ್ರೆ 18.5 ಸೆಕೆಂಡ್ನಾಗ ನೀವೇನು ಮಾಡಬೇಕಪ್ಪ ಅಂದ್ರೆ ರನ್ನಿಂಗನ್ನು ಕಂಪ್ಲೀಟ್ ಮಾಡಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಎತ್ತರ ಜಿಗಿತ ಪುರುಷ ಅಭ್ಯರ್ಥಿಗಳಿಗೆ ಏಟೈತಪ್ಪ ಅಂದ್ರೆ 1.20 ಮೀಟ್ರ್ ಎತ್ತರ ಜಿಗಿತ ಪುರುಷ ಅಭ್ಯರ್ಥಿಗಳಿಗೆ ಐತಿ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದ್ರೆ 0.90 ಮೀಟ್ರ್ ಎತ್ತರ ಜಿಗಿತವನ್ನು ಜಿಗಿಬೇಕು. ಅದೇ ರೀತಿಯಾಗಿ ಉದ್ದ ಜಿಗಿತ ಪುರುಷ ಅಭ್ಯರ್ಥಿಗಳಿಗೆ 3.80 ಮೀಟ್ರ್ ಇರ್ತದೆ. ಅದೇ ರೀತಿಯಾಗಿ ಮಹಿಳೆಯರಿಗೆ ಎಷ್ಟಿದೆಪ್ಪ ಅಂದ್ರೆ 2.50 ಮೀಟ್ರ್ ಇದು ಉದ್ದ ಜಿಗಿತ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಗುಂಡು ಎಸೆತ ಇರ್ತದೆ, 16 LB ಅಂತಾರೆ. ಅಂದರೆ ತೂಕ ಎಷ್ಟು ಉಗಿಬೇಕಪ್ಪ ಅಂದ್ರೆ 5.60 ಮೀಟ್ರ್ ಪುರುಷ ಅಭ್ಯರ್ಥಿಗಳಿಗೆ ಐತಿ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟೈತಿ ತೂಕ ಅಂದರೆ 8 LB ಹತ್ತಿರ್ತದೆ. ಇವರು ಸಹಿತ 3.60 ಮೀಟ್ರ್ ಒಳಗಡೆ ಗುಂಡವನ್ನು ಎಸಿಬೇಕು. ಆಮೇಲೆ ಪುರುಷ ಅಭ್ಯರ್ಥಿಗಳಿಗೆ 800 ಮೀಟ್ರ್ ರನ್ನಿಂಗ್ ಇರ್ತದೆ. 800 ಮೀಟ್ರ್ ರನ್ನಿಂಗನ್ನು 2 ನಿಮಿಷ 50 ಸೆಕೆಂಡ್ನಾಗ ಏನು ಮಾಡಬೇಕಪ್ಪ ಅಂದರೆ ಓಡಿ ನೀವು ಪೂರ್ಣಗೊಳಿಸಬೇಕು. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಲಿ ಮಹಿಳಾ ಅಭ್ಯರ್ಥಿಗಳಿಗೆ 200 ಮೀಟ್ರ್ ರನ್ನಿಂಗ್ ಇರ್ತದೆ. ಎಷ್ಟಪ್ಪ ಅಂದ್ರೆ 40 ಸೆಕೆಂಡ್ನಾಗ ಓಡಿ ನೀವು ಪೂರ್ಣ ಮಾಡಬೇಕು. ಇದೆಲ್ಲ ನಿಮ್ಗೆ ಗೊತ್ತಿರಲಿ ಅಭ್ಯರ್ಥಿಗಳಿಗೆ. ಫಿಸಿಕಲ್ ಏನೇನೈತ್ಲೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿಗೆ ನೀವು ಬಂದಿರಿ ಅಂದರೆ ಎಲ್ಲ ರನ್ನಿಂಗ್ ಆಗಿರ್ಬೋದು, ಗುಂಡೆಸೆತ, ಹೈ ಜಂಪ, ಲಾಂಗ್ ಜಂಪ, 100 ಮೀಟ್ರ್, 200 ಮೀಟ್ರ್, 800 ಮೀಟ್ರ್ ಪ್ರತಿಯೊಂದು ನಮ್ಮ ಸಂಸ್ಥೆಯಲ್ಲಿ ನಾವು ತರಬೇತಿಯನ್ನು ಕೊಡ್ತೀವಿ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಯಾರಾದರೂ ಇದ್ದರೆ ನಮ್ಮ ಸಂಸ್ಥೆಗೆ ತರಬೇತಿ ಬರ್ಬೋದು. ಇದಕ್ಕೆ ಏನಪ್ಪ ಅಂದರೆ ಯಾವುದೇ ರೀತಿ ಎಕ್ಸಾಮ್ ಇಲ್ಲ. ನೇರವಾಗಿ ಏನಪ್ಪ ಅಂದ್ರೆ SSLC ಪರ್ಸೆಂಟೇಜ್ ಮೇಲೆ ನೋಡ್ತಾರೆ. ಫಸ್ಟ್ ಏನಪ್ಪ ಅಂದ್ರೆ 1:20 ಅಭ್ಯರ್ಥಿಗಳಿಗೆ ಫಿಸಿಕಲ್ ಲಿಸ್ಟ್ ಬಿಡ್ತಾರೆ. 750 × 20 ಮಾಡ್ಕೊರಿ, ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಅಭ್ಯರ್ಥಿಗಳನ್ನ ಫಿಸಿಕಲ್ಗೆ ಬಿಡ್ತಾರೆ ಅಂತ ತಿಳಿಸಿಂದ. 1:20 ಅಂದ್ರೆ ಏನು ರೀ, ಒಂದು ಹುದ್ದೆಗೆ 20 ಜನನ ಫಿಸಿಕಲ್ಗೆ ಬಿಡ್ತಾರೆ. ಸಾಕಷ್ಟು ಅಭ್ಯರ್ಥಿಗಳು ಫಿಸಿಕಲ್ಗೆ ಆಯ್ಕೆ ಹಾಕಿರಿ. ಆಮೇಲೆ ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಗೆ 1:1 ಮಾಡಿ ನೆಕ್ಸ್ಟ್ ಮೆಡಿಕಲ್ಗೆ ಒಯ್ತಾರೆ. ಅದಾದಮೇಲೆ ನೆಕ್ಸ್ಟ್ ಫೈನಲ್ ಆಗಿ ಮೆರಿಟ್ ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ ಇಲ್ಲಿ 10ನೇ ತರಗತಿ ಮೆರಿಟ್ ಮೇಲೆ ಫೈನಲ್ ಸೆಲೆಕ್ಷನ್ ಆಗ್ತದೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಅನ್ಬೋದು, ಸರ್ ನಮ್ಮ ಪರ್ಸೆಂಟೇಜ್ ಕಡಿಮೆ ಅದ, ಆಮೇಲೆ ಏನಪ್ಪ ಅಂದ್ರೆ ಕೊರೋನಾ ಬ್ಯಾಚ್ ಎಲ್ಲ ಬರ್ತಾರೆ, ಅವರು ಪರ್ಸೆಂಟೇಜ್ ಭಾಳ ಅದಾವು, ನಮ್ಮ ಕಡಿಮೆ ಅದಾವು, ನಾವು ಹೆಂಗೆ ಮಾಡೋಣ ಅಂತೇಳಿ ಭಾಳಷ್ಟು ಜನ ಅಭ್ಯರ್ಥಿಗಳ ಪ್ರಶ್ನೆ. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ ಪರ್ಸೆಂಟೇಜ್ ಭಾಳ ಇದ್ರೂ ಸಹಿತ ಫಿಸಿಕಲ್ ಪಾಸ್ ಆಗ್ಬೇಕು. ಭಾಳಷ್ಟು ಜನ ಪರ್ಸೆಂಟೇಜ್ ಇರ್ತದೆ, ಫಿಸಿಕಲ್ ಪಾಸ್ ಮಾಡೋಕ್ಕಾಗೋದಿಲ್ಲ. ಆದರೆ ನಿಮ್ಮದು ಫಿಸಿಕಲ್ ಪಾಸ್ ಆಯ್ತು ಅಂದ್ರೆ ನೀವು ಸಕ್ಸಸ್ ಹಾಕಿರಿ. 1:20 ಒಳಗೆ ಬಂದು ಫಿಸಿಕಲ್ ಪಾಸ್ ಆಯ್ದ್ರಿ ಅಂದರೆ ಸಕ್ಸಸ್ ಆಗುವಂಥ ಅವಕಾಶ ನಿಮ್ಗೆ ಇರ್ತದೆ. ಆದ್ದರಿಂದ ಯಾರಾದರೂ ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು 10ನೇ ತರಗತಿ ಪಾಸ್ ಆದಂಥವ್ರು ಇಲ್ಲಿ ಅರ್ಜಿಯನ್ನು ಹಾಕ್ಬೋದು. ಅವ್ರಿಗೆ ಹೇಳ್ರಿ ಯಾವುದೇ ರೀತಿ ಎಕ್ಸಾಮ್ ಇಲ್ಲ, ಇಲ್ಲಿ ನೇರವಾಗಿ ಫಿಸಿಕಲ ಆಮೇಲೆ ಮೆಡಿಕಲ್ ಮಾಡಿ ಫೈನಲ್ ಮೆರಿಟ್ ಮಾಡ್ತಾರೆ. ಅದು 10ನೇ ತರಗತಿಯ ಮೆರಿಟನ್ನು ಫೈನಲ್ ಆಗಿ ಮಾಡ್ತಾರೆ. ಆದ್ದರಿಂದ ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರಿಗೂ ಈ ಮಾಹಿತಿಯನ್ನು ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿರಿ. ಆಮೇಲೆ ಇನ್ನೊಂದು ಗೊತ್ತಿರಲಿ, ನೀವು ಕೇಳ್ಬೋದು, ಸರ್ ಇದ್ರ ಸಂಪೂರ್ಣ ಮಾಹಿತಿ ನಮಗೇನಪ್ಪ ಅಂದರೆ PDF ಬೇಕು, ಆ PDF ಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ಕೇಳ್ಬೋದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾವು PDF ಅನ್ನು ಬಿಟ್ಟಿರ್ತೀವಿ. ಅದನ್ನು ಓಪನ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ಈಗ ಅಗ್ನಿವೀರ ಆರ್ಮಿ, TA ಆರ್ಮಿ, ಆಮೇಲೆ SSC GD, BSF, CRPF, CISF, ಅಸ್ಸಾಂ ರೈಫಲ್, ITBP, SSB ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಗೆ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ನಿಮ್ಮ ಫ್ರೆಂಡ್ಸ, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರಿಗೂ ಸಹಿತ ಈ ಮಾಹಿತಿಯನ್ನು ನೀಡಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು.
ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.